ಅಕ್ಕರೆ ಏನಕ್ಕರೆ ಟೀಚರ್ ಆಗ್ಬಿಟ್ಟು ಸ್ಟೂಡೆಂಟ್ ತರ ಕದ್ದು ಮುಚ್ಚಿ ನೋಡ್ತಾ ಇದ್ದೀರಾ? ಅವ್ರೇನ್ ಜಾಸ್ತಿ ದೂರದಲ್ಲಿಲ್ಲ. ನೀವು ಬಂದಿರೋದೇ ಅಪ್ಪ ಅಮ್ಮ ನೋಡಕ್ಕಲ್ಲ, ಹೋಗ್ಬಿಟ್ಟು ಮಾತಾಡ್ಸಿ. ಇಲ್ಲ ಮಲ್ಲಿ, ಹಾಗೆ ಮಾಡೋಕ್ಕಾಗಲ್ಲ. ಹಾಗೆ ಮಾಡೋ ಹಾಗಿದ್ದಿದ್ರೆ ಯಾವತ್ತೂ ಮಾಡಬೇಕಿತ್ತು. ನಾನು ನೆಮ್ಮದಿಯಾಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ನೆಮ್ಮದಿ ಹಾಳಾಗುತ್ತೆ. ಅವ್ರ ಕಣ್ಣಲ್ಲಿ ನಾನು ಈ ರೀತಿ ಇರೋದಕ್ಕೆ ಇಷ್ಟಪಡಲ್ಲ. ನನ್ನ ಮಗಳು ಹೇಗಿದ್ಲು, ಸುಖ ಸಂಪತ್ತು ಸೌಕರ್ಯ ಎಲ್ಲಾನು ಇತ್ತು. ಆದರೆ ಈಗ ಒಂದು ಮಗುನಿಟ್ಕೊಂಡು ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹೋರಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ. ನಾನು ಲೆಟ್ರಲ್ಲಿ ಅವ್ರಿಗೆ ಹೇಳಿದ್ದೇನಲ್ವಾ, ನಾನೆಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಚಿಂತೆ ಪಡಬೇಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ಅವರು ಹಾಗೆ ಅನ್ಕೊಂಡಿದ್ದಾರೆ. ಅವ್ರ ನೆನಪಲ್ಲಿ ಹಾಗೆ ಇರಲಿ. ನಾನಿಲ್ಲಿ ಈ ಊರಲ್ಲಿ ಬಂದು ಅವ್ರನ್ನ ಮಾತಾಡಿಸ್ದೆ, ಅವ್ರನ್ನ ನೋಡದೆ ಇರ್ತೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಹಾಗಾಗೋದು ಬೇಡ. ದೂರದಿಂದ ಅವ್ರನ್ನ ಕಣ್ ತುಂಬಾ ನೋಡ್ಕೊಂಡಲ್ಲ, ಅಷ್ಟೇ ಸಾಕು ನನ್ಗೆ. ಅಷ್ಟೇ ನಿಮ್ ಲೆಕ್ಕಾಚಾರನೇ ಅರ್ಥ ಆಗಕ್ಕಿಲ್ಲ ಅಕ್ಕರೆ. ಇಷ್ಟೊಂದು ಒಳ್ಳೆತನ ಇದೆಲ್ಲ ಬೇಕಾಕರೆ. ಇವಾಗಿನ ಕಲ್ತ್ರು ಯಾರಕ್ಕರೆ ಹೀಗೆಲ್ಲ ಇರ್ತಾರೆ? ಹೋಗ್ಬಿಟ್ಟು ಮಾತಾಡ್ಸಿ ಅಕ್ಕರೆ, ಏನೂ ಆಗಕ್ಕಿಲ್ಲ. ಇಲ್ಲ ಮಲ್ಲಿ, ನಾನು ಹಾಗೆ ಮಾಡೋಕ್ಕಾಗಲ್ಲ. ಸರಿ ಆಯ್ತು, ನೀವು ಹೋಗ್ಬಿಡಿ, ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ನನ್ನ ಕೈ ತಡ್ಕೊಳಕ್ಕಾಯ್ತಿಲ್ಲ. ಮಲ್ಲಿ ಪ್ಲೀಸ್, ನಿನಗೆ ಗೊತ್ತಲ್ವ? ಅಕ್ಕರೆ ನಿಮ್ಮ ಬಗ್ಗೆ ನಾನು ಏನೂ ಹೇಳಕ್ಕಿಲ್ಲ. ನಾನು ಸುಮ್ಮನೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ನನಗೆ ಗೊತ್ತು ನೀನು ನನ್ನ ಬಗ್ಗೆ ಏನೂ ಹೇಳಲ್ಲ ಅಂತ. ಆದರೆ ಗೊತ್ತಿಲ್ಲದೆ ಆ ಸತ್ಯ ಹೊರಗೆ ಬಂದರೆ ಆ ರಿಸ್ಕ್ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಮಲ್ಲಿ. ಇಷ್ಟು ವರ್ಷ ಅವರಿಂದ ದೂರ ಇದ್ದಿದ್ದೆ ಈ ಕಾರಣಕ್ಕೆ ಅಲ್ವಾ? ಅವರೆಲ್ಲರೂ ಸೇಫ್ ಆಗಿರ್ಬೇಕು ಅಂತ. ಬೇಡ ಪ್ಲೀಸ್, ನಿನಗೆ ನನ್ನ ಮೇಲೆ ಹಣೆ, ನೀನು ಹೋಗ್ಬಾರ್ದು ಪ್ಲೀಸ್. ಯಾಕಕ್ಕರೆ ಈ ರೀತಿ ಕಟ್ಟಾಗ್ತೀರಾ? ಇನ್ನ ಎಷ್ಟು ದಿನ ಇದನ್ನೆಲ್ಲ ಮುಂದುವರಿಸ್ತೀರಾ?